ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ವಾರದ ಕತೆ ಕಿಚನ್ ಜೊತೆ ಪಂಚಾಯತಿ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕೆ ಅಂತಂದರೆ ಇಷ್ಟೂ ಸೀಸನಲ್ಲೂ ಸಹ ಫಸ್ಟಿಂದ ಈ ಸೀಸನ್ವರೆಗೂ ಕಂಪ್ಲೀಟಾಗಿ ಓವರ್ ಆಲ್ ನೋಡೋದಾದರೆ ನೆನ್ನೆ ನಡೆದಂತಹ ವರ್ಸ್ಟ್ ಕಿಚನ್ನ ಪಂಚಾಯತಿ ಯಾವತ್ತೂ ನಡೆದಿಲ್ಲ ಅಂತ ಹೇಳ್ಬೋದು. ತುಂಬಾ ಡಿಸಪಾಯಿಂಟ್ ಆಯಿತು ನನಗಂತೂ. ಧ್ರುವಂತವರ ವಿಚಾರವಾಗಿರ್ಬೋದು, ರಕ್ಷಿತಾ ಅವರ ವಿಚಾರವಾಗಿರ್ಬೋದು, ಗಿಲ್ಲಿಯವರ ವಿಚಾರವಾಗಿರ್ಬೋದು, ತುಂಬಾ ಡಿಸಪಾಯಿಂಟ್ ಅನ್ನೋದಾಯಿತು. ಧ್ರುವಂತ್ ಅವ್ರನ್ನ ಎಷ್ಟು ಸೇಫ್ ಗಾರ್ಡ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತಿತ್ತು. ಆ್ಯಂಡ್ ಓವರ್ ಆಲ್ ಕಿಚ್ಚನ ಚಪ್ಪಾಳೆ, ಈ ಸೀಸನ್ನ ಓವರ್ ಆಲ್ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿಕೊಟ್ರು. ಆ್ಯಂಡ್ ಹೇಳೋದಕ್ಕೂ ಮುಂಚೆ ಒಂದಷ್ಟು ಪದಗಳನ್ನ, ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತಾರೆ. ಈ ಸೀಸನಲ್ಲಿ ಅವ್ರು ಆಡಿದಂತಹ ರೀತಿ, ಅವ್ರು ಎಂಟರ್ಟೈನ್ಮೆಂಟ್ ಮಾಡಿದಂತಹ ರೀತಿ, ಹಾಗೆ ಹಿಂಗೆ ಬದನೆಕಾಯಿ ಮಣ್ಣು ಮಸಿ ಅಂತೆಲ್ಲ ಹೇಳಿ ಬಿಲ್ಡಪ್ ಕೊಡ್ತಾರೆ. ನಾನು ಅವಾಗ ಬಿಲ್ಡಪ್ ಕೊಡ್ಬೇಕಾದ್ರೆ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಆ ಬಾಕ್ಸಲ್ಲಿ ಗಿಲ್ಲಿಗೆ ಏನೋ ಸರ್ಪ್ರೈಸ್ ಕಾದಿದೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಅದು ವಾರದ ಕಥೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಕೊಡುವಂತಹ ಕಿಚ್ಚನ ಚಪ್ಪಾಳೆ ಬಾಕ್ಸ್ ಅಂತ ಹೇಳಿ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಕಿಚ್ಚ ಅವ್ರು ಅಷ್ಟೆಲ್ಲ ಬಿಲ್ಡಪ್ ಕೊಡ್ತಿದ್ರಲ್ಲ, ಸೊ ಅವಾಗ ನಾನಂತೂ ಖಂಡಿತವಾಗ್ಲೂ ಅಂದ್ಕೊಂಡಿದ್ದಿಲ್ಲ ಕಿಚ್ಚನ ಚಪ್ಪಾಳೆಗೆ ಬಂದಿರುವಂತಹ ಗಿಫ್ಟ್ ಬಾಕ್ಸ್ ಅದು ಅಂತ ಹೇಳಿ. ಧ್ರುವಂತ್ ಅವ್ರಿಗೆ ಕೊಡ್ತಾರೆ. ನನಗಂತೂ ಲಿಟ್ರಲಿ ವೈ ಅನ್ನೋ ರೀತಿನೇ ಫೀಲ್ ಆಯಿತು. ಧ್ರುವಂತ್ ಅವ್ರಿಗೆ ಕೊಡುವಂತಹ ಅವಶ್ಯಕತೆ ಇತ್ತ? ಎಸ್, ಅಫ್ಕೋರ್ಸ್ ಆ ಒಂದು ವಾರದಲ್ಲಿ ಈ ವಾರದಲ್ಲಿ ಅವ್ರು ಏನು ಆಟ ಆಡಿದ್ರು ಅದು ತುಂಬ ಚೆನ್ನಾಗಿ ಆಟನ ಆಡಿದರು. ಸೊ ಈ ವಾರನ ಕನ್ಸಿಡರ್ ಮಾಡಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಿದ್ರೆ ಪ್ರಾಬಬ್ಲಿ ಏನು ಅಷ್ಟೊಂದು ಮ್ಯಾಟರ್ ಆಗ್ತಿರ್ಲಿಲ್ವೇನೋ. ಅಶ್ವಿನಿ ಗೌಡ ಅವ್ರಿಗೆ ಏನು ಕೊಟ್ಟರು, ಈ ವಾರ ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ ಅಂತ ಹೇಳಿ ಅಶ್ವಿನಿ ಗೌಡ ಅವ್ರಿಗೆ ಏನು ಕೊಟ್ಟರು ಅದು ಓಕೆ, ಪರವಾಗಿಲ್ಲ ಅಂತಲೇ ಅನಿಸ್ತು. ಬಟ್ ಧ್ರುವಂತ್ ಅವ್ರಿಗೂ ಕೂಡ ಅದೇ ರೀತಿ ಈ ವಾರದನ್ನು ಮಾತ್ರ ಕನ್ಸಿಡರ್ ಮಾಡಿ ಕೊಟ್ಟಿದ್ದಿದ್ರೆ ಓಕೆ ಫೈನ್, ಚೆನ್ನಾಗಿ ಆಡಿದ್ದಾರೆ ಅದಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸನ್ನು ಕನ್ಸಿಡರ್ ಮಾಡ್ತೀವಿ, ಓವರ್ ಆಲ್ ಬಿಗ್ ಬಾಸ್ ಸೀಸನನ್ನು ಕನ್ಸಿಡರ್ ಮಾಡ್ತೀವಿ, ಓವರ್ ಆಲ್ ಸೀಸನ್ ನೋಡೋದಾದರೆ ನಮಗೆ ಧ್ರುವಂತ್ ಅವರು ಉತ್ತಮ ಅನಿಸ್ತಾರೆ ಅಂತ ಹೇಳಿ ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿರೋದು ಲಿಟ್ರಲಿ ತುಂಬಾ ಬೇಜಾರಾಯಿತು. ಆ್ಯಂಡ್ ಗಿಲ್ಲಿ ಆಗಿರ್ಬೋದು, ಬೇರೆ ಕಂಟೆಸ್ಟೆಂಟ್ಗಳಾಗಿರ್ಬೋದು, ಎಲ್ಲರೂ ಸಹ ಒಂದು ರೀತಿ ಸ್ಪೀಚ್ಲೆಸ್ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಗಿಲ್ಲಿ ಅಂತೂ ಬಾಯ ಬಿಡಲಿಲ್ಲ ನೆನೆಲ್ಲ. ಗಿಲ್ಲಿ ಕತೆ ಹೇಳಿ, ಗಿಲ್ಲಿ ಟಿ ವಿ ಆನ್ ಮಾಡಿ ಅಂತ ಹೇಳಿ ಸುದೀಪ್ ಅವ್ರು ಹೇಳ್ದಾಗಲೇ ಗಿಲ್ಲಿ ಅವ್ರು ಬಾಯಿ ಬಿಟ್ಟಿದ್ದು. ಅದಕ್ಕೂ ಮುಂಚೆ ಗಿಲ್ಲಿ ಒಂಥರ ಅವ್ನು ಕನ್ಫ್ಯೂಸ್ ಆಗಿಬಿಟ್ಟಿದ್ದ ಅಂತ ಅನಿಸುತ್ತೆ. ಏನು ಮಾಡಿದ್ದಾರೆ ಅಂತ ಹೇಳಿ ಓವರ್ ಆಲ್ ಸೀಸನ್ದು ಧ್ರುವಂತ್ ಅಣ್ಣನ ಕೊಟ್ಟಿದ್ದಾರೆ ಅಂತ ಹೇಳಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದ ಅಂತ ಅನಿಸುತ್ತೆ. ಒಂಥರ ಕನ್ಫ್ಯೂಸ್ಡ್ ಮೈಂಡಲ್ಲೇ ಕುತ್ಕೊಂಡಿದ್ದ ಗಿಲ್ಲಿ ಸ್ವಲ್ಪ ಹೊತ್ತು ಅಂತ ಹೇಳ್ಬೋದು. ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಸಿಕ್ಕಿದ ತಕ್ಷಣ ಕನ್ಫ್ಯೂಸ್ಡ್ ಮೈಂಡಲ್ಲೇ ಕುತ್ಕೊಂಡಿದ್ದ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಈ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದಕ್ಕೆ ಇನ್ನೊಂದು ವಾರ ಇವರಿಬ್ಬರನ್ನ ಖಂಡಿತವಾಗ್ಲೂ ಹಿಡಿಯೋದಕ್ಕಾಗೋದಿಲ್ಲ. ಜಸ್ಟ್ ಟಾಸ್ಕ್ ಅಂತ ಬಿಟ್ಟು ವ್ಯಕ್ತಿತ್ವ ಅಂತ ನೋಡೋದಾದರೆ ಇವರಿಬ್ಬರು ಯಾವಾಗಲೂ ಕುತ್ಕೊಂಡು ಅವ್ರ ಬಗ್ಗೆ ಅವ್ರು ಹಂಗಂತಾರೆ, ಅವ್ರು ಹಿಂಗಂತಾರೆ, ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ ಅಂತ ಮಾತಾಡಿರೋದೇ ಜಾಸ್ತಿ. ಆ್ಯಂಡ್ ಯಾವ ಬೇಸಿಸ್ ಮೇಲೆ ಓವರ್ ಆಲ್ ಕಿಚ್ಚನ ಚಪ್ಪಾಳೆ ನಾವು ಕೊಡ್ತೀವಿ ಅಂತ ಹೇಳಿ ಧ್ರುವಂತ್ ಅವ್ರಿಗೆ ಕೊಟ್ಟರೋ ಗೊತ್ತಾಗ್ತಿಲ್ಲ. ನನಗಂತೂ ಕಂಪ್ಲೀಟ್ಲಿ ಫೇಕ್ ಶೋ. ಅದಕ್ಕೆ ಹೇಳೋದು ಬಿಗ್ ಬಾಸ್ ಅನ್ನೋದು ವೆಲ್ ಎಡಿಟೆಡ್ ಶೋ ಅಂತ ಹೇಳಿ. ತುಂಬಾ ಎಡಿಟ್ಸ್ಗಳನ್ನು ಮಾಡಿ ತುಂಬಾ ಫೇಕಾಗಿ ತೋರಿಸ್ತಿದ್ದಾರೆ ಈ ಸೀಸನ್ ಅಂತ ನಂಗೆ ಅನಿಸ್ತಿದೆ. ಆ್ಯಂಡ್ ಫೇಕಾಗಿ ತೋರಿಸ್ತಿದ್ದಾರೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ರಾಶಿಕಾ ಅವರು ನಾಮಿನೇಟ್ ಮಾಡಬೇಕಾದ್ರೆ ಫ್ಯಾಮಿಲಿ ವಿಚಾರನ ತೊಗೊಂಡಿರ್ತಾರೆ. ಬಟ್ ರಾಶಿಕಾ ಅವ್ರ ಫ್ಯಾಮಿಲಿ ವಿಚಾರ ತೊಗೊಂಡಿದ್ದು ಹೈಲೈಟೇ ಆಗಿಲ್ಲ. ರಕ್ಷಿತಾ ಅವ್ರ ಫ್ಯಾಮಿಲಿ ವಿಚಾರ ಮಾತಾಡಿದ್ದು ಮಾತ್ರ ಹೈಲೈಟ್ ಆಯಿತು. ಫಸ್ಟ್ ಆಫ್ ಆಲ್ ಅಲ್ಲಿ ಮಾತಾಡಿರೋದೇ ರಾಶಿಕಾ ಅವ್ರು ಮಾತೇ ಆಡಲಿಲ್ಲ. ಇಲ್ಲ ಮಾತಾಡಿಲ್ಲ ಅಂತ ಹೇಳಿನೇ ಸುದೀಪ್ ಅವರು ಕೂಡ ವಾದ ಮಾಡಿದ್ರು. ಏನಕ್ಕೆ ಈ ರೀತಿ ಎಲ್ಲ ವಾದ ಮಾಡಿದ್ರು ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ನಾನು ಎಪಿಸೋಡ್ ನೋಡಿದಾಗ ಖಂಡಿತವಾಗ್ಲೂ ನಾನು ರಾಶಿಕಾ ಅವರು ಫ್ಯಾಮಿಲಿ ಬಗ್ಗೆ ಮಾತಾಡಿರೋದನ್ನ ನಾನು ನೋಡಿದ್ದೀನಿ. ಫ್ಯಾಮಿಲಿ ಬಗ್ಗೆ ರಾಶಿಕಾ ಅವ್ರು ಮಾತಾಡಿದ ಮೇಲೇ ರಕ್ಷಿತಾ ಫ್ಯಾಮಿಲಿ ಬಗ್ಗೆ ಮತ್ತೆ ರಿಟರ್ನ್ ಮಾತಾಡೋದಕ್ಕೆ ಶುರು ಮಾಡೋದು. ಆ್ಯಂಡ್ ಅವಳು ದೇವ್ರ ಮುಂದೆ ಹೋಗಿ ರಾಶಿಕಾ ಸಾರಿ ಕೇಳ್ತಾಳೆ. ರಾಶಿಕಾ ಸಾರಿ ಕೇಳೋದಲ್ಲ, ರಾಶಿಕಾ ನನ್ನ ಫ್ಯಾಮಿಲಿ ಬಗ್ಗೆ ತೆಗ್ದಿಲ್ಲ ಅಂತ ಹೇಳಿ ದೇವ್ರ ಮೇಲೆಲ್ಲ ಪ್ರಮಾಣ ಮಾಡ್ತಾಳೆ. ಆವಾಗ ರಕ್ಷಿತಾ ಶೆಟ್ಟಿ ಹೌದಾ ನೀವು ತೊಗೊಂಡಿಲ್ಲ ಅಲ್ಲ, ಫ್ಯಾಮಿಲಿ ಬಗ್ಗೆ ಮಾತಾಡಿಲ್ವಾ, ದೇವ್ರ ಮೇಲೆ ಪ್ರಮಾಣ ಮಾಡ್ತಿದ್ದೀರಾ ಅಲ್ವಾ, ಸಾರಿ ಆಯಿತು ಬಿಡಿ ಸಾರಿ ಅಂತ ಹೇಳಿ ಸಾರಿ ಕೇಳ್ತಾಳೆ. ಬಟ್ ಫ್ಯಾಮಿಲಿ ಬಗ್ಗೆ ತೊಗೊಂಡಿರೋದೇ ರಾಶಿಕಾ ಅಲ್ಲಿ. ಅಕಸ್ಮಾತ್ ರಾಶಿಕಾ ಅಷ್ಟೊಂದು ಕರೆಕ್ಟಾಗಿ ಇದ್ದಿದ್ದರೆ ವಿಟಿ ಪ್ಲೇ ಮಾಡಿ ತೋರಿಸ್ಬೋದಾಗಿತ್ತಲ್ವ, ರಾಶಿಕಾ ಮಾತಾಡಿಲ್ಲ ಅಂತ ಹೇಳಿ ಯಾಕೆ ತೋರಿಸಿಲ್ಲ, ವಿಟಿ ಪ್ಲೇ ಮಾಡಿ ಯಾಕೆ ತೋರಿಸಿಲ್ಲ. ಬೇಕಾದರೆ ಇವಾಗ ಇದನ್ನೆಲ್ಲ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರಲ್ವ, ಕ್ಲೀನಾಗಿ ಅಬ್ಸರ್ವ್ ಮಾಡಿರೋಂಥವ್ರು ಇರ್ತಾರೆ ಒಂದಷ್ಟು ಜನ. ಎಲ್ಲರೂ ಸಹ ಮತ್ತೆ ಎಪಿಸೋಡ್ ನೋಡೋದಕ್ಕೆ ಜಿಯೋ ಹಾಟ್ಸ್ಟಾರ್ಗೆ ಹೋಗ್ತಾರೆ. ನಾಮಿನೇಷನ್ ಎಪಿಸೋಡ್ ನೋಡೋದಕ್ಕೆ ಜಿಯೋ ಹಾಟ್ಸ್ಟಾರ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ರಾಶಿಕಾ ಹೇಳಿದಾಳ ಇಲ್ವಾ ಅಂತ ಬೇಕಾದ್ರೆ ಚೆಕ್ ಮಾಡ್ತಾರೆ. ಅದನ್ನು ಬೇಕಾದ್ರೆ ಕಟ್ ಮಾಡಿಬಿಟ್ಟಿರ್ತಾರೆ, ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಈ ಸೀಸನಲ್ಲಿ ಭಾರೀ ಮಾಡ್ತಿದ್ದಾರೆ ಇಂಥ ಕುತಂತ್ರಗಳನ್ನೆಲ್ಲ, ತುಂಬಾ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಅವ್ರು ಎಸ್ ಕ್ಯಾಟಗರಿ ಅಂದಿದ್ದಾಗಿರ್ಬೋದು, ಒಂದು ದಿವಸ ಇತ್ತು, ನೆಕ್ಸ್ಟ್ ಡೇ ನೋಡೋಷ್ಟರಲ್ಲಿ ಅದು ಕಟ್ ಆಗಿತ್ತು. ಆ್ಯಂಡ್ ಕಾವ್ಯ ಅವ್ರ ಮ್ಯಾಟರ್ ಆಗಿರ್ಬೋದು,
ಲೈಕ್ ಇವತ್ತಿರುತ್ತೆ ನಾಳೆ ಇರೋದಿಲ್ಲ. ಲೈಕ್ ಕಾವ್ಯ ರಕ್ಷಿತನ ಪುಷ್ ಮಾಡಿರ್ತಾಳಲ್ಲ ಒಂದು ಸಾಂಗ್ ಆಡಬೇಕಾದ್ರೆ, ಸೊ ಇವತ್ತಿರುತ್ತೆ ನಾಳೆ ಇರೋದಿಲ್ಲ. ಆ ಥರ ಎಲ್ಲ ಇರಬೇಕಾದ್ರೆ ಅದನ್ನು ತೋರಿಸೋದಕ್ಕೆ ಹೋಗಬಾರ್ದು. ತೋರಿಸ್ತಾರೆ ಜನಗಳ ಮೈಂಡಲ್ಲಿ, ಇವರೇ ಒಂದು ಮೈಂಡ್ಸೆಟನ್ನು ಫಿಕ್ಸ್ ಮಾಡಿಸಿ ಅದಾದಮೇಲೆ ಅದನ್ನೆಲ್ಲೋ ನೆಗೆಟಿವ್ ಆಗಿ ಹೋಗ್ತಿದೆ ಅಂತ ಅಂದಿದ ತಕ್ಷಣ ಅದನ್ನು ಡಿಲೀಟ್ ಮಾಡಾಕ್ತಾರೆ. ಸೊ ಅದೇ ರೀತಿ ರಾಶಿಕಾ ಫ್ಯಾಮಿಲಿ ಬಗ್ಗೆ ಮಾತಾಡಿರೋದನ್ನ ಬೇಕಾದ್ರೆ ಡಿಲೀಟ್ ಮಾಡಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ನಾನು ಒಂದ್ಸತಿ ಹೋಗಿ ಚೆಕ್ ಮಾಡ್ತೀನಿ. ಬಟ್ ಕಿಚನ ಪಂಚಾಯಿತಿಯಲ್ಲಿ ನಿಜವಾಗ್ಲೂ ಎಲ್ರಿಗೂ ನ್ಯಾಯ ಸಿಗ್ತಿದೆ ಅನ್ನೋ ರೀತಿ ಈ ಬಾರಿ ಅಂತೂ ಕಿಚನ ಪಂಚಾಯಿತಿ ನಡೀತಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಗಿಲ್ಲಿನ ರಕ್ಷಿತನ ತುಂಬಾ ಡೌನ್ ಮಾಡುವಂತಹ ಕೆಲಸನೂ ಸಹ ಸುದೀಪ್ ಅವ್ರು ಮಾಡಿದ್ರು ಅಂತ ಅನ್ನಿಸ್ತು ನನಗೇನೆ. ನಾವು ಸುದೀಪ್ ಅವರ ಒಂದು ಫೇಸ್ ವ್ಯಾಲ್ಯೂ ಇದೆ ಬಿಗ್ ಬಾಸ್ಗೆ ಅಂತ ಹೇಳಿ ಸುದೀಪ್ ಅವ್ರನ್ನೇ ಹೇಳೋದಕ್ಕಾಗೋದಿಲ್ಲ ಯಾವಾಗ್ಲೂ. ಯಾಕೆ ಅಂತಂದರೆ ಶೋ ಅವ್ರು ಏನು ಹೇಳ್ತಾರೋ ಅದನ್ನು ಸುದೀಪ್ ಅವರು ಕೂಡ ಬಂದು ಸ್ಟೇಜ್ ಮೇಲೆ ಮಾಡಬೇಕಾಗುತ್ತೆ. ಜಸ್ಟ್ ಅಲ್ಲಿ ವರ್ಕ್ ಮಾಡ್ತಿರುವಂಥ ಒಬ್ಬ ಪರ್ಸನ್ ಅಷ್ಟೇ ಸುದೀಪು ಕೂಡ. ಲೈಕ್ ಸುದೀಪ್ ಅವ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಎಲ್ಲ ಡಿಸಿಷನ್ನು ಸುದೀಪ್ ಅವರೇ ತೊಗೊಂಡು ಬಂದು ಸುದೀಪ್ ಅವರೇ ಹೇಳ್ತಾರೆ ಅಂತ ಹೇಳಿ ಫಸ್ಟ್ ಕಿಚನ ಚಪ್ಪಾಳೆ, ಈ ಬಾರಿಯ ಕಳಪೆ ಕಿಚನಿಗೆ ಅಂತೆಲ್ಲ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ. ಸೊ ಸುದೀಪ್ ಅವ್ರ ಮೇಲೆ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಚಾನಲ್ ಅವ್ರು ಏನು ಹೇಳ್ತಾರೋ, ಚಾನಲ್ ಅವರಾಗಿರ್ಬೋದು, ಬಿಗ್ ಬಾಸ್ ಶೋ ಅವರಾಗಿರ್ಬೋದು, ಏನು ಹೇಳ್ತಾರೋ ಅದನ್ನು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡುವಂತಹ ಕೆಲಸ ಅಷ್ಟೇ ಸುದೀಪ್ ಅವ್ರದ್ದಿರೋದು. ಬಟ್ ಶೋ ಅವರು ರಕ್ಷಿತಾ ಶೆಟ್ಟಿಗಾಗಲಿ ಗಿಲ್ಲಿಗಾಗಲಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡ್ರು. ಈ ಬಾರಿಯ ಬಿಗ್ ಬಾಸ್ ಸೀಸನ್ ರನ್ ಆಗಿದೆ ಇವರಿಬ್ಬರಿಂದ ಅಂತ ಹೇಳ್ಬೋದು. ಹಾಗೆ ಅಶ್ವಿನಿ ಅವರ ಕಾಂಟ್ರಿಬ್ಯೂಷನ್, ನೆಗೆಟಿವ್ ಕಾಂಟ್ರಿಬ್ಯೂಷನ್ನು ಕೂಡ ತುಂಬಾ ಇತ್ತು. ಬಟ್ ಓಕೆ ಫೈನ್, ಅವರು ಆ ಥರ ಒಂದು ಕ್ಯಾರೆಕ್ಟರ್ ಇದ್ರೇ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ನೋಡೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸೋದು. ಬಟ್ ತುಂಬ ಪಾಸಿಟಿವ್ ಆಗಿರ್ಬೋದು ಅಥವಾ ಎಂಟರ್ಟೈನಿಂಗ್ ಆಗಿರ್ಬೋದು, ಲೈಕ್ ತುಂಬ ಬಿಗ್ ಬಾಸ್ ಶೋನ ನೋಡಬೇಕು ಅಂತ ಅನಿಸಿದ್ದೆ ಗಿಲ್ಲಿ ಆ್ಯಂಡ್ ರಕ್ಷಿತೆಯಿಂದ ಅಂತ ಹೇಳ್ಬೋದು. ಬಟ್ ಅವರಿಬ್ಬರನ್ನ ಎಷ್ಟು ಬೇಕೋ ಅಷ್ಟೂ ಯೂಸ್ ಮಾಡಿಕೊಂಡು ಇವಾಗ ಅವರಿಬ್ಬರನ್ನ ಎಷ್ಟು ಬೇಕೋ ಅಷ್ಟೂ ತುಳಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವ್ರನ್ನ ಅಷ್ಟೂ ಕೆಳಗಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಏನು ಮಾಡಿದ್ರು ತಪ್ಪು, ಇಷ್ಟಿಷ್ಟು ವಿಚಾರಗಳನ್ನು ಸಹ ಅಷ್ಟು ದೊಡ್ಡದು ಮಾಡಿ ತಪ್ಪು 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 ಅಂತ ತೋರಿಸ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಅವ್ರ ವಿಚಾರ ಆಗಿರ್ಬೋದು, ಗಿಲ್ಲಿ ವಿಚಾರದಲ್ಲಾಗಿರ್ಬೋದು ತುಂಬಾ ಮಿಸ್ಟೇಕ್ಸ್ಗಳು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಬಟ್ ಇರೋದು ಇನ್ನು ಒಂದೇ ವಾರ, ಆ ಒಂದು ವಾರದಲ್ಲಿ ಲೈಕ್ ಯಾರನ್ನೂ ಸಹ ಈ ರೀತಿ ನೆಗೆಟಿವ್ ಮಾಡೋದಕ್ಕೆ ಹೋಗಬಾರ್ದಾಗಿತ್ತು. ಈ ಸೀಸನಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ ಅಂತಂದರೆ, ಲೈಕ್ ನೆಗೆಟಿವ್ ಆಗಿ ಅವರೇ ಕಾಣಿಸ್ಕೊಂಡಿರೋರ್ನೆಲ್ಲ ಇವರೇ ಬೇಕಂತ ಪಾಸಿಟಿವ್ ಮಾಡ್ತಿದ್ದಾರೆ. ಆ್ಯಂಡ್ ಪಾಸಿಟಿವ್ ಆಗಿ ಜನಗಳ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿರೋರ್ನೆಲ್ಲ ಇವರೇ ಬೇಕಂತ ನೆಗೆಟಿವ್ ಮಾಡ್ತಿದ್ದಾರೆ. ಅಶ್ವಿನಿ ಆಗಿದ್ರು ಅಂತ ಅಂದ್ಕೊಂಡ್ರೆ ಎಷ್ಟು ಮಟ್ಟಕ್ಕೆ ಜನಗಳಿಗೆ ಇಷ್ಟ ಅನ್ನೋದು ನಿಮ್ಮೆಲ್ರಿಗೂ ಸಹ ಗೊತ್ತಿದೆ. ಬಟ್ ಅವ್ರನ್ನ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ತೋರಿಸ್ತಿದ್ದಾರೆ. ಗಿಲ್ಲಿ ಮತ್ತು ರಕ್ಷಿತಾ ಅಂದರೆ ಎಷ್ಟು ಇಷ್ಟ ಅನ್ನೋದು ನಮಗೂ ನಿಮಗೂ ಎಲ್ರಿಗೂ ಸಹ ಗೊತ್ತಿದೆ. ಬಟ್ ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಿದ್ದಾರೆ. ಸೊ ಯಾವ ರೀತಿ ಈ ಕಾನ್ಸೆಪ್ಟನ್ನು ನಡೆಸ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಲೈಕ್ ಸುಮ್ಮನೆ ಬಾಯಿ ಮಾತಿಗೆ ಜನಗಳು ಓಟ್ ಮುಖಾಂತರ ನೀವು ಸೇವ್ ಆಗ್ತೀರಾ ಅನ್ನೋ ರೀತಿ ಕಾಣಿಸ್ತಿದೆ ಇದು. ಯಾವಾಗ ನೋಡಿದ್ರು ಅಶ್ವಿನಿ ಅವ್ರನ್ನ ಫಸ್ಟ್ ಡೇನೇ ಸೇವ್ ಮಾಡಿಬಿಡೋದು. ಲೈಕ್ ಸ್ಯಾಟರ್ಡೇ ಎಪಿಸೋಡಲ್ಲೇ ಅಶ್ವಿನಿ ಅವರು ಸೇವ್ ಆಗಿರ್ತಾರೆ. ರಕ್ಷಿತಾ ಮತ್ತು ಗಿಲ್ಲಿ ಅಂತ ಬಂದಾಗ ಗಿಲ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ರಕ್ಷಿತಾ ಅಂತೂ ಯಾವಾಗಲೂ ಲಾಸ್ಟಿಂದ ಥರ್ಡ್ ಆರ್ ಸೆಕೆಂಡ್ ಪೊಸಿಷನಲ್ಲಿ ಸೇವ್ ಆಗ್ತಾಳೆ, ಥರ್ಡ್ ಅಥವಾ ಫೋರ್ತ್ ಪೊಸಿಷನಲ್ಲಿ ಸೇವ್ ಆಗ್ತಾಳೆ. ಈ ರೀತಿ ಅವಳನ್ನ ಸೇವ್ ಮಾಡಿಕೊಂಡೇ ಬರ್ತಿದ್ದಾರೆ. ಹೈಯೆಸ್ಟ್ ವೋಟಿಂಗ್ಸ್ ಲೇಡೀಸಲ್ಲಿ ಬರ್ತಿರೋದೇ ರಕ್ಷಿತಾ ಶೆಟ್ಟಿಗೆ. ಗಿಲ್ಲಿ ಟಾಪಲ್ಲಿದ್ದರೆ ಸೆಕೆಂಡ್ ಪೊಸಿಷನಲ್ಲಿರೋದೇ ರಕ್ಷಿತಾ ಶೆಟ್ಟಿ. ಬಟ್ ಯಾವ ಬೇಸಿಸ್ ಮೇಲೆ ಅವಳನ್ನ ಯಾವಾಗಲೂ ಲಾಸ್ಟಲ್ಲಿ ಸೇವ್ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಜನಗಳ ಓಟ್ಗೆ ಅಷ್ಟೊಂದು ಮರ್ಯಾದೆ ಕೊಡೋಂಥವ್ರು ಆಗಿದ್ದಿದ್ರೆ ನಿಜವಾಗ್ಲೂ ನಾನು ಅಶ್ವಿನಿ ಗೌಡ ಅವ್ರು ಫಸ್ಟ್ ಸೇವ್ ಆಗ್ತಿದ್ದಿಲ್ಲ, ಗಿಲ್ಲಿನೇ ಸೇವ್ ಆಗ್ತಿದ್ದಿದ್ದು. ಬಟ್ ಓಕೆ, ನಾವು ವೋಟಿಂಗ್ ಬೇಸಿಸ್ ಮೇಲೆ ಸೇವ್ ಮಾಡ್ತಿಲ್ಲ ಅಂತ ಹೇಳಿದ್ರು ಕೂಡ ಪ್ರತಿ ಬಾರಿ ಇವರನ್ನು ಲಾಸ್ಟಾಗಿ ಸೇವ್ ಮಾಡೋದು, ಅವರನ್ನು ಫಸ್ಟ್ ಸೇವ್ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಇನ್ನೂ ನೀವು ಜನಗಳ ಓಟ್ಗೆ ಮರ್ಯಾದೆ ಕೊಡಲ್ಲ ಅನ್ನೋ ರೀತಿ ಇದ್ದರೆ ಅದನ್ನು ಮೊದಲೇ ಹೇಳಿಬಿಡಿ. ಲೈಕ್ ಜನಗಳ ಓಟ್ನ ನಾವು 50% ಮಾತ್ರ ಕನ್ಸಿಡರ್ ಮಾಡ್ತೀವಿ, ಬಿಟ್ಟರೆ ಜನಗಳ ಓಟ್ನ ನಾವು ಅವರು ಕಂಟೆಸ್ಟೆಂಟ್ಗಳು ಏನು ಆಟ ಆಡ್ತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿನ್ನಿಂಗ್ ಮೂಮೆಂಟ್ ಅನ್ನೋದು ಕಂಟೆಸ್ಟೆಂಟ್ಗಳ ಮೇಲೇ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಮೊದಲೇ ಅನೌನ್ಸ್ ಮಾಡಿಬಿಡಿ. ಜನಗಳು ಕೂಡ ಅಷ್ಟೊಂದು ಓಟ್ಸನ್ನು ಹಾಕೋದಕ್ಕೆ ಹೋಗೋದಿಲ್ಲ. ಪಾಪ ಅವರು ಅವ್ರ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಅವರ ಟೈಮನ್ನು ವೇಸ್ಟ್ ಮಾಡಿ ಓಟ್ಗಳನ್ನು ಹಾಕಿರ್ತಾರೆ. ಬಟ್ ನೀವು ಆ ಜನಗಳ ಓಟಿಗೆ ಮರ್ಯಾದೆನೇ ಇಲ್ಲ ಅನ್ನೋ ರೀತಿ ಆಡ್ತಿದ್ದೀರಾ. ಲೈಕ್ ಬೇರೆ ಶೋಗಳು ಕೂಡ ಇದೇ ರೀತಿ ಜನಗಳ ಓಟ್ ಮುಖಾಂತರನೇ ನಡೀತೀವಿ ಅಂತ ತೋರಿಸ್ತಾರೆ. ಬಟ್ 50% ಜನಗಳ ಓಟ್ನ ಕನ್ಸಿಡರ್ ಮಾಡ್ತೀವಿ, ಇನ್ನು 50% ಅವರ ಎಫರ್ಟ್ಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿರ್ತಾರೆ. ಅದೇ ರೀತಿ ನೀವು ಕೂಡ ಮಾಡಿಬಿಡಿ. ಬಟ್ ನೀವು ಜನಗಳಿಂದನೇ ಈ ಶೋ ನಡೀತಿರೋದು, ಸೊ ಜನಗಳಿಗೋಸ್ಕರನೇ ನಡೀತಿರೋದು, ಜನಗಳು ಏನು ವೋಟ್ ಮಾಡ್ತಾರೆ ಅದ್ರ ಮೇಲೇ ಕಂಟೆಸ್ಟೆಂಟ್ಗಳು ಉಳ್ಕೊಳ್ಳೋದು ಅಂತ ಹೇಳ್ತೀರಾ.
ಬಟ್ ಅಷ್ಟೆಲ್ಲ ಹೈಯೆಸ್ಟ್ ವೋಟ್ಸ್ ಬಂದಿದ್ದಂತಹ ಮಾಳು ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತೀರಾ. ವೇಸ್ಟ್ ಕ್ಯಾಂಡಿಡೇಟ್ ಆದಂತಹ ಸ್ಪಂದನ ಅವ್ರನ್ನ ಅಷ್ಟು ವಾರಗಳ ಕಾಲ ಪುಷ್ ಮಾಡ್ಕೊಂಡು ಹೋಗ್ತೀರಾ. ಜನಗಳು ಓಟ್ಸ್ಗೆ ಬೆಲೆ ಇದೆ ಅಂತಲೇ ಅನಿಸ್ತಿರ್ಲಿಲ್ಲ. ಸೊ ಈ ಸೀಸನ್ನ ನೋಡ್ತಿದ್ರೆ ನಿಜವಾಗ್ಲೂ ಗಿಲ್ಲಿ ಕೂಡ ಗೆಲ್ಲಲ್ಲ ಅನಿಸುತ್ತೆ, ರಕ್ಷಿತಾ ಕೂಡ ಗೆಲ್ಲಲ್ಲ ಅನಿಸುತ್ತೆ. ಯಾಕಂದರೆ ಜನಗಳ ಓಟ್ಗೆ ಬೆಲೆನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಗೆದ್ದರೆ ಈ ಶೋ ಗೆದ್ದಂಗೆ, ಈ ಸೀಸನ್ ಗೆದ್ದಂಗೆ ಅಂತ ಹೇಳ್ಬೋದು. ಇಲ್ಲ ಅಂದರೆ ವರ್ಸ್ಟ್ ಸೀಸನ್, ವರ್ಸ್ಟ್ ವಿನ್ನಿಂಗ್ ಮೂಮೆಂಟ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.